ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ತುಂಬ ತಿಂಗಳೇ ಆಗೋಯ್ತು ಅನಿಸುತ್ತೆ ನಾವು ಕಡೆ ವಿಡಿಯೋ ಮಾಡಿ. ಸೊ ಈಗ ಬಂದಿರೋಂಥ ವಿಷಯ ಏನು ಅಂತಂದರೆ, ಸುಮಾರು ಜನ ನೋಟಿಫಿಕೇಷನ್ಸ್ ಆಗ್ತಾಯಿಲ್ಲ ಅಂತ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮನ್ನೆಲ್ಲ ಹೊಡೆದೆಬ್ಬಿಸೋದಕ್ಕೆ ಅಂತ ಹೊಸದೊಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದೇನು ಅಂತಂದರೆ ಜನರಲ್ ಸ್ಟಡೀಸ್ ಬ್ಯಾಚು. ಸೊ ಈ ಬ್ಯಾಚ್ ಬಂದು ಕಂಪ್ಲೀಟು ಎಲ್ಲ ಎಕ್ಸಾಮ್ಸಿಗೂ ಅನುಕೂಲ ಆಗೋ ಥರ ನಾವು ಶುರು ಮಾಡ್ತಾ ಇರೋವಂಥದ್ದು. A to Z ನೀವು ನೋಡಿ, UPSC ಇರ್ಬೋದು, KPSC ಇರ್ಬೋದು, ಅಥವಾ FDA SDA ಇರ್ಬೋದು, ಅಥವಾ PSI ಇರ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ PSI ಮತ್ತು ESI ಅಂದರೆ ಯಾವುದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅದೇನಿದೆ ಅದನ್ನು ಕಾಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಇನ್ನೂ 10 ಹಲವು ಪೋಸ್ಟ್ಸ್ ಏನಿದ್ದಾವೆ ಅವಕ್ಕೆಲ್ಲನೂ ಇದು ಯುಟಿಲೈಸ್ ಮಾಡ್ಕೋಬೋದು ಈ ಒಂದು ಸೀರೀಸ್ನ. ಸೊ ಎಲ್ಲಿ ಹೇಗೆ ಏನು ಎತ್ತ ಅಂತ ನೆಕ್ಸ್ಟು ನೋಡ್ತಾ ಹೋಗೋಣ. ಸೊ ಇಲ್ಲೊಂದು ಜಲಕ್ನ ಹಾಕಿದ್ದೀನಿ. ಏನಂತ ಅಂದರೆ, ಇಲ್ಲಿ ಮಿಸ್ಟರ್ ಬೀನ್ ಎಲ್ರಿಗೂ ಗೊತ್ತಿರೋ ಅಂಥದ್ದು ನೋಡಿ. ಓಲಿಯರ್ ಆರಾಮಾಗಿರ್ತಾರೆ, ಯಾವುದೋ ಒಂದು ನೋಟಿಫಿಕೇಷನ್ ಆಗುತ್ತೆ, ಓದೋಣ ಅಂದ್ಕೊಂಡಿರ್ತಾರೆ. ಕಡೆಗೆ ಎಕ್ಸಾಮು ಹತ್ರ ಬಂತು, ಎಕ್ಸಾಮ್ ಹಿಂದಿನ ದಿನ ಈ ಥರ ಮಾಡ್ತೀರಾ. ಈ ಎಕ್ಸಾಮ್ ಪೇಪರ್ ಸಿಕ್ಕಾಗ ಗೊತ್ತಾಗುತ್ತೆ ಅಸಲಿ ನಾವೇನು ಪ್ರಿಪೇರೇ ಆಗಿರಲಿಲ್ಲ ಅಂತ ಅಲ್ವಾ. ಸೊ ಅದೇ ಥರ ನೆಕ್ಸ್ಟು ಒಂದು ಸೆಕೆಂಡ್. ಸೊ ನೆಕ್ಸ್ಟು ನೋಡಿ, ಇದು ಗೊತ್ತಿರ್ಬೋದು, ನಿಮಗೆಲ್ಲ ಗೊತ್ತೇ ಇರುತ್ತೆ, ಗಜ್ನಿ ಪಾರ್ಟು ಅಲ್ವಾ. ಗಜ್ನಿ ಏನು? ಸೊ ಇಲ್ಲಿ ಲುಕಿಂಗ್ ಅಟ್ ಯುವರ್ ಸಿಲೆಬಸ್ ಎ ಡೇ ಬಿಫೋರ್ ಎಕ್ಸಾಮ್ ಬಿ ಲೈಕ್, ಎಲ್ಲೋ ಒಂದು ಕಡೆ ಬರೆದಿರ್ತೀರ ಆರ್ಟಿಕಲ್ 50. ಏನು ಗುರು ಇದು ಆರ್ಟಿಕಲ್ 50 ಎಲ್ಲಿ ಬರೆದಿದ್ದೆ ಗುರು? ಏನೋ ಬರೆದಿರ್ತೀರ, ಯಾವಾಗ ಬರೆದಿರಿದ್ದೀರಿ ಅಂತ ಗೊತ್ತಾಗಲ್ಲ, ಯಾರು ಬರೆದಿರೋದು ಗೊತ್ತಾಗಲ್ಲ. ಅದಾದಮೇಲಿಂದ ಯಾವುದೋ ಹಿಸ್ಟ್ರಿ ಬುಕ್ ತೆಗಿತೀರ, ಹಿಸ್ಟ್ರಿ ಬುಕ್ಕಲ್ಲಿ ಬಿಂದುಸಾರ ಯಾರೋ ಗುರು ಇವರು, ಎಲ್ಲಿಂದ ಬಂದರು ಅನ್ನೋದೇ ನಿಮ್ಗೆ ಅರ್ಥ ಆಗಿರಲ್ಲ. ಬರೆದಿರ್ತೀರ, ಬಟ್ ಯಾವಾಗ ಏನು ಎತ್ತ ಅನ್ನೋದು ನಿಮಗೆ ಇದಿರಲ್ಲ, ನೆನಪಿರಲ್ಲ. ಇವಾಗ ಇದು ಅಷ್ಟೇ, ನಾನು ಯಾವಾಗ ಓದ್ದೆ ಅಂತ ನಿಮಗೇ ಕನ್ಫ್ಯೂಷನ್ ನೋಡಿಯುತ್ತೆ. ನಂತರ ಎತ್ತೆ ಸಿಗೋರು ಇದು ಯಾವುದು, ನಮ್ಗೆ ಯಾವ ಎಕ್ಸಾಮು ಬೇಡ ಏನು ಬೇಡ ಅಂತ ಅಂದ್ಕೊಂಬಿಡ್ತೀರ. ಸೊ ಇವೆಲ್ಲ ಏನಕ್ಕಾಗತ್ತೆ ಅಂತಂದರೆ, ನೀವು ಎಕ್ಸಾಮು ಯಾವಾಗ ಓದ್ತೀರ ಎಷ್ಟೊಂದು ಜನ ಅಂತಂದರೆ ನೋಟಿಫಿಕೇಷನ್ ಆದಾಗ ಓದ್ತೀರ. ಹೆಂಗೆ ಅಂತಂದರೆ, ಈ ಕಡೆಯಿಂದ ಅಲೆಕ್ಸಾಂಡರ್ ದಾಳಿ ಮಾಡೋದಕ್ಕೆ ಹೇಳ್ಬಿಟ್ಟಿದ್ದಾನೆ, ಆಲ್ರೆಡಿ ಅವನು ಬರ್ತಾ ಇದ್ದಾನೆ. ಆ ಟೈಮಲ್ಲಿ ನೀವು ಶಸ್ತ್ರಾಗಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಯುದ್ಧಾಭ್ಯಾಸ ಮಾಡೋವಂಥದ್ದು. ಇಂಥ ತಪ್ಪು ಕೆಲಸ ಯಾವತ್ತೂ ಮಾಡಬೇಡಿ, ಓಕೆ. ಸೊ ಮೇಯ್ನ್ ಏನು ಇಂಟೆನ್ಷನ್ ಏನು ಈ ಸೀರೀಸ್ದು ಅಂತಂದರೆ, ನೀವು ಎಕ್ಸಾಮು ಬಂದಾಗ ಓದೋದಲ್ಲ, ಈಗಲಿಂದನೇ ಅಚ್ಚುಕಟ್ಟಾಗಿ ಓದ್ತಾ ಹೋಗಿ. ನೆಕ್ಸ್ಟು ಎಕ್ಸಾಮು ನೋಟಿಫಿಕೇಷನ್ ಆಗಿ ಇದು ಮಾಡಿದಾಗ ನೀವು ಆದಷ್ಟು ಟೆಸ್ಟ್ ಸೀರೀಸ್ಗಳ ಮೇಲೆ ಗಮನ ಕೊಡಬೇಕು. ಬಟ್ ನೀವೇನು ಮಾಡ್ತೀರಾ, ಆ ಟೈಮಲ್ಲಿ ಓದೋದಕ್ಕೆ ಹೋಗ್ತೀರಾ, ಅದು ತಪ್ಪು, ಓಕೆ. ಸೊ ಟೆಸ್ಟ್ ಸೀರೀಸ್ ಅಂತ ಅಂದರೆ ಇವಾಗ ಒಂದಷ್ಟು ಕ್ವಶನ್ಸ್ಗಳನ್ನ ನೋಡೋಣ. ಎಕ್ಸಾಮ್ಗಳಲ್ಲಿ ಯಾವ ಥರ ನೀವು ಕ್ವಶನ್ಸ್ಗಳನ್ನ ನೋಡ್ಬೋದು ಅಂತ ಒಂದು ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮನ್ನು ನೀವು ಬೈಫರ್ಕೇಟ್ ಮಾಡ್ಕೋಬೇಡಿ. ಏನಂತ, ನಾನು UPSCಗೆ ಓದ್ತಾ ಇದ್ದೀನಿ, ಇದು ಈ ಲೆವೆಲಲ್ಲಿ ಇರಬೇಕು. KPSCಗೆ ಓದ್ತಾ ಇದ್ದೀನಿ, ನಾನು ಇಷ್ಟನ್ನು ಓದಿದ್ರೆ ಸಾಕು. PSIಗೆ ಓದ್ತಾ ಇದ್ದೀನಿ, ಯಾವುದೋ ಒಂದು ಗೈಡನ್ನ ತೊಗೊಂಡು ಅದನ್ನು ಮಕ್ಕಿ ಓದ್ಕೊಂಡೋಗಿ ಬರೆದುಬಿಟ್ರೆ ನಾನು ಪಾಸಾಗಿ ಹೋಗ್ಬಿಡ್ತೀನಿ ಅಂತ ಎಲ್ಲ ಅಂದ್ಕೊಳ್ಬೇಡಿ. ಎಕ್ಸಾಮು ಎಲ್ಲ ಯಾವ ಥರ ಇವಾಗ ಡಿಫರ್ ಆಗ್ತಾ ಇದೆ ಅಂತಂದರೆ, ಕ್ವಶನ್ಸ್ಗಳು ನೀವು ಆನ್ಸರ್ ಮಾಡೋದಕ್ಕಾಗಲ್ಲ. ಈವನ್ PSI ಇರ್ಬೋದು ಅಥವಾ PCನೇ ಇರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಸಣ್ಣ ಲೆವೆಲ್ಲು ಸಣ್ಣದಾಗಿ ಓದ್ತೀನಿ ಯಾವುದೋ ಒಂದು ಗೈಡ್ ಹಿಡ್ಕೊಂಡು ಅಂತೆಲ್ಲ ನೀವು ಕನಸು ಕಾಣಬೇಡಿ. ಒಂದು ಎಕ್ಸಾಮ್ ಅಂತಂದರೆ ಉನ್ನತ ಲೆವೆಲಲ್ಲೇ ಓದಿ ಉನ್ನತ ಅಧಿಕಾರಿಯಾಗೆ ನೀವು ಕಂಟಿನ್ಯೂ ಆಗ್ಬೋದು, ಓಕೆ ಫೈನ್. ನೆಕ್ಸ್ಟು ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್, ಇಲ್ಲಿ ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಯಾವ ಥರ ವಿಚ್ ಆಫ್ ದ ಫಾಲೋಯಿಂಗ್ ಡೈನೆಸ್ಟಿ ವಾಸ್ ದ ಫಸ್ಟ್ ಟು ರೂಲ್ ಓವರ್ ಮಗಧ ಅಂತ ಅಂದರೆ, ಹರ್ಯಾಂಕನ, ಶಿಶುನಾಗನ, ನಂದಾಸ, ಮೌರ್ಯಾಸ ಅಂತ ಇಲ್ಲಿದೆ. ಸೊ ನೆಕ್ಸ್ಟು ನೋಡೋಣ. ಇದು ಈಗ ನಿಮ್ಗೆ ಗೊತ್ತಾಗಲ್ಲ, ವಿಡಿಯೋ ಎಲ್ಲ ಆದಮೇಲಿಂದ ನೀವೇ ಆನ್ಸರ್ ಮಾಡ್ತೀರಾ. ಆವಾಗ ಒಂದು ಸಲ ಕ್ವಶನ್ ಹೇಳ್ತೀನಲ್ಲ ಆವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಫಸ್ಟ್ ಕಿಂಗ್ ಟು ಹ್ಯಾವ್ ಎ ಸ್ಟ್ಯಾಂಡಿಂಗ್ ಆರ್ಮಿ ವಾಸ್ ಯಾರು? ಚಂದ್ರಗುಪ್ತ ಮೌರ್ಯನ, ಬಿಂಬಿಸಾರನ, ಉದಯನ, ಕಾಕವರ್ಣ, ಯಾರಿರ್ಬೋದು ಇದರಲ್ಲಿ? ಸೊ ಗೆಸ್ ಮಾಡ್ತಾಯಿರಿ. ನೆಕ್ಸ್ಟು ನೋಡಿ, ಖೇಮ, ಉಪ್ಪಲವನ್ನ, ಮೊಘಲನ್ನ, ಟರ್ಮ್ಸ್ ಫ್ರಮ್ ಹಿಸ್ಟ್ರಿ ರೆಫರ್ಸ್ ಟು. ಇದು ಈ ಥರ ಕ್ವಶನ್ಸ್ಗಳು ಎಸ್ಪೆಷಲಿ ನೀವು UPSC KPSCಯಲ್ಲಿ ನೋಡೋದಕ್ಕೆ
ಕಾಣಿಸಿಗುತ್ತೆ ಅಲ್ವಾ. ಏನದು ಬುದ್ಧಿಸ್ಟ್ ಟೆಕ್ಸಾ, ಡಿಸೈಪಲ್ಸಾ ಅಥವಾ ರೆವೆನ್ಯೂ ಆಫೀಸರ್ಸಾ, ಸ್ಕಾಲರ್ಸಾ, ಈ ಥರ ಎಲ್ಲ ನೀವು ಗಮನಿಸ್ಬೋದು. ಓಕೆ, 1 ಸೆಕೆಂಡ್ ತಡೀರಿ, ರೆಕಾರ್ಡ್ ಆಗ್ತಾಯಿದೆಯೋ ಅಂತ ನೋಡ್ಕೊಂಬಿಡೋಣ. ಓಕೆ ಫೈನ್, ರೆಕಾರ್ಡ್ ಆಗ್ತಾಯಿದೆ. ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ 1 ಸೆಕೆಂಡ್. ನಾವು ಸುಮಾರು ತಿಂಗಳು ಇವೆಲ್ಲ ಸಾಫ್ಟ್ವೇರ್ಸ್ ಅಥವಾ ಏನು ಟೂಲ್ಸ್ ಯೂಸ್ ಮಾಡ್ದಲ್ಲೇ ಇರೋದಕ್ಕೆ ಅವು ಪಾಪ ಜಡ ಹತ್ಬಿಟ್ಟಿದ್ದಾವೆ ನೋಡಿ. ಅದಕ್ಕೆ ಹೇಳೋದು, ಯಾವಾಗಲೂ ಮೂಮೆಂಟಲ್ಲಿರಬೇಕು ಯಾವುದೇ ಆದ್ರೂ. ಇಲ್ಲ ಅಂತಂದರೆ ಈ ಥರ ಅಚಾತುರ್ಯಗಳು ಮತ್ತು ಅವಘಡಗಳು ಸಂಭವಿಸುತ್ತೆ. ಓಕೆ ಫೈನ್, ಇಲ್ಲಿ ನೋಡೋಣ. ನೆಕ್ಸ್ಟು ನೋಡಿ, ಈ ಥರ ಕ್ವಶನ್ UPSC KPSC ಅಂತಂದೆ. ಇದೇ ಥರ ಕ್ವಶನ್ಗಳು ಇವಾಗ UPSC ಅವರ ಹಾಟ್ ಟಾಪಿಕ್ ಅಥವಾ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅಂತ ಅನ್ಬೋದು. ಏನು ಆಲ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟು, ಓನ್ಲಿ 1 ಸ್ಟೇಟ್ಮೆಂಟ್, ಓನ್ಲಿ 2 ಸ್ಟೇಟ್ಮೆಂಟ್, ಇವೆಲ್ಲ ನೋಡ್ತಾ ಇದ್ದೀರಾ. ಈ ಥರ ಕ್ವಶನ್ಸ್ಗಳು, ಬಿಂಬಿಸಾರ ವಾಸ್ ಫೌಂಡರು, ಕಂಟೆಂಪ್ರರಿ ಬುದ್ಧ ಇದನ್ನೋ ಇಲ್ವೋ, ಅಜಾತಶತ್ರು ಏನೋ ಒಂದು ಸಕ್ಸಸರೋ ಅಲ್ವೋ, ಇವೆಲ್ಲ ಕ್ವಶನ್ಗಳನ್ನ ನೀವು ನೋಡ್ತಾ ಹೋಗೋದು. ಫೈನ್, ಓಕೆ. ಈಗ ನಾವೇನು ಮಾಡೋಣ, ಈ ಕ್ವಶನ್ಸ್ಗಳನ್ನೆಲ್ಲ ನೋಡಿದ್ವಿ ಅಲ್ವಾ. ಈಗ ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಯಾವ ಕ್ವಶನಿಗೆ ಏನು ಆನ್ಸರು ಅಂತ. ಓಕೆ, ಸೊ ನಾನು ಒಂದು 10-15 ನಿಮಿಷ ಇವಾಗ ಈ ಮಗಧ ಎಂಪೈರ್ ಅಥವಾ ಬಿಂಬಿಸಾರ ಅಥವಾ ಏನು ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಒಂದು ಭಾಗವಾದಂಥ ಮಗಧನ್ ಎಂಪೈರ್ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಾದಮೇಲಿಂದ ಇದನ್ನು ಆನ್ಸರ್ ಮಾಡೋದಕ್ಕೆ ಮುಂದಾಗೋಣ. ಓಕೆ ಫೈನ್, ನೋಡಿ ಇಲ್ಲಿ. ಈಗ ಮಗಧನ್ ಎಂಪೈರು ಇಲ್ಲಿ ಕಾಣಿಸ್ತಾ ಇರೋವಂಥ ಜಾಗ ಇಂಡಿಯಾ. ಇದು ಫಸ್ಟ್ ಆಫ್ ಆಲ್ ಇದು ಇಂಡಿಯಾ ಅಲ್ವಾ. ಇಂಡಿಯಾ ನಾರ್ತ್ ಟು ಸೌತು, ಈಸ್ಟ್ ಟು ವೆಸ್ಟು. ಅದರಲ್ಲಿ ಗಂಗಾ ನದಿ ಫಸ್ಟ್ ಆಫ್ ಆಲ್ ಇಲ್ಲಿ ಹಿಮಾಲಯನ್ ರೇಂಜಸ್, ಹಿಮಾಲಯ ತಪ್ಪಲಿದ್ದರೆ ಇಲ್ಲಿಂದ ಗಂಗಾ ನದಿ ಉಗಮ ಆಗಿ ಬಂದು ಹೀಗೆ ಗಂಗಾ ನದಿ ಟ್ರಿಬ್ಯೂಟರೀಸ್ ಇರ್ಬೋದು, ಗಂಗಾ ಬೇಸಿನ್ ಇದೆ. ಈ ಗಂಗಾ ಬೇಸಿನ್ನಲ್ಲಿ ಉಟ್ಕೊಳ್ಳೋ ಅಂಥ ಒಂದು ಡೈನೆಸ್ಟಿನೇ ಅದು ಮಗಧ ಡೈನೆಸ್ಟಿ. ಓಕೆ, ಈ ಮಗಧ ಡೈನೆಸ್ಟಿನ ಆಳ್ವಿಕೆ ಮಾಡುವಂಥ ಪ್ರಥಮ ಡೈನೆಸ್ಟಿ ಅಥವಾ ಒಂದು ರಾಜವಂಶ ಯಾವುದು ಅಂದರೆ ಹರ್ಯಂಕ ಡೈನೆಸ್ಟಿ. ಓಕೆ, ಈ ಹರ್ಯಂಕ ಡೈನೆಸ್ಟಿನ ಕಟ್ಟಿದಂತಹ ವ್ಯಕ್ತಿ ಬಿಂಬಿಸಾರ ಆಗಿರ್ತಾನೆ. ಓಕೆ, ಸೊ ಫೈನ್, ನೋಡ್ತಾ ಹೋಗೋಣ. ಮಗಧ ಡೈನೆಸ್ಟಿ ಅಂತಂದರೆ ಈಗಿರೋ ಅಂಥ ಏನೋ ಈ ಪಟ್ನಾ ರೀಜನ್, ಬಿಹಾರಲ್ಲಿ ಬರೋ ಅಂಥ ಪಟ್ನಾ ರೀಜನ್ ಇರ್ಬೋದು, ಪಟ್ನಾ ಡಿಸ್ಟಿಕ್ಕು, ಗಯಾ ಡಿಸ್ಟಿಕ್ಕು, ನಲಂದ ಡಿಸ್ಟಿಕ್ಕು, ಆಗ ನಲಂದ ಮೊನಾಸ್ಟ್ರಿ ಅಥವಾ ಈಗ ನಲಂದ ಯೂನಿವರ್ಸಿಟಿ ಅಂತ ಏನು ಹೇಳ್ತಾರೆ ಆ ರೀಜನ್ ಇರ್ಬೋದು, ಅಥವಾ ಶಹಾಬಾದ್. ಸೊ ಹೀಗೆ UP ಬಿಹಾರ್ ರೀಜನ್ ಆಸ್ಪಾಸಲ್ಲಿ ಮಗಧ ಡೈನೆಸ್ಟಿ ಆಳ್ವಿಕೆಯಲ್ಲಿತ್ತು ಅಂತ ಹೇಳ್ಬೋದು. ಸೊ ಇನ್ನು ಮಗಧ ಆಸ್ಪಾಸಲ್ಲಿ ಇದ್ದಂತಹ ಬೇರೆ ಡೈನೆಸ್ಟಿಗಳು ಯಾವುವು ಅಂತಂದರೆ ಅವಂತಿ, ಕೋಸಾಲ, ವಜ್ಜಿ, ಈ ಕಡೆ ಅಂಗ ಬರುತ್ತೆ. ಓಕೆ, ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ನೆಕ್ಸ್ಟು ನೋಡ್ತಾ ಹೋಗೋಣ. ಬೇಕಾಗತ್ತೆ, ಅಂಗಾನೂ ಬೇಕಾಗುತ್ತೆ. ಏನಕ್ಕೆ ನೆಕ್ಸ್ಟು ನೋಡೋಣ. ನೋಡಿ ಇಲ್ಲಿ, ಈಗ ಬಿಂಬಿಸಾರ ಅನ್ನೋನು ಆಳ್ವಿಕೆ ಸ್ಟಾರ್ಟ್ ಮಾಡ್ದ. ಏನು ಹರ್ಯಂಕ ಡೈನೆಸ್ಟಿ ಅಂತ ಹೆಸರಿಟ್ಕೊಂಡು ಒಂದು ಆಳ್ವಿಕೆ ಸ್ಟಾರ್ಟ್ ಮಾಡ್ತಾನೆ. ಆ ಆಳ್ವಿಕೆ ಮಾಡಬೇಕಾದ್ರೆ ಒಂದು ಸ್ಟೇಟ್ ಅಥವಾ ಕಂಟ್ರಿ ಅಂತಂದರೆ ಒಂದು ಏನಂತ ಹೇಳ್ತಾರೆ, ಕ್ಯಾಪಿಟಲ್ ಇರಬೇಕು, ರಾಜಧಾನಿ ಇರಬೇಕಲ್ವಾ. ಸೊ ಹಾಗೆ ಇವರ ರಾಜಧಾನಿ ಯಾವುದಾಗಿತ್ತು, ರಾಜಗೃಹ. ಓಕೆ, ರಾಜಗೃಹ ಇರುತ್ತೆ. ನಂತರ ಇನ್ನೊಂದು ಒಂದು ಇಂಪಾರ್ಟೆಂಟ್ ಸಿಟಿ, ಅದೂ ಸಹ ಮುಂದೊಂದು ದಿನ ಕ್ಯಾಪಿಟಲ್ ಆಗುತ್ತೆ. ಅಂಥ ಒಂದು ಸಿಟಿ ಯಾವುದು ಅಂದರೆ ಪಾತಲಿಪುತ್ರ. ಸೊ ಬಿಂಬಿಸಾರನ ಕ್ಯಾಪಿಟಲ್ ಬಂದು ರಾಜಗೃಹ, ಮುಂದೊಂದು ದಿನ ಅದು ಪಾಟಲಿಪುತ್ರ ಆಗೋದು. ಇನ್ನೊಬ್ಬ ಬಿಂಬಿಸಾರನ ಸಕ್ಸೆಸರ್ ಅಜಾತಶತ್ರು, ಅವನ ಸಕ್ಸೆಸರ್ ಉದಾಯಿನ್, ಅವನು ಪಾತಲಿಪುತ್ರನ ಕ್ಯಾಪಿಟಲಾಗಿ ಕನ್ವರ್ಟ್ ಮಾಡ್ತಾನೆ. ಸೊ ಅದು ನೆಕ್ಸ್ಟು ನೋಡ್ತಾ ಹೋಗೋಣ. ಸೊ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಹಂಗಾದರೆ ಆಗ್ಲಿಂದ ಹೇಳಿದ್ರಿ ಬಿಂಬಿಸಾರ ಅಂತ. ಇವನು ಬಿಂಬಿಸಾರ? ಇಲ್ಲಿ ಕಾಣ್ತಿರೋ ಹಾಗೆ NTR, ಜೂನಿಯರ್ NTR ಅವ್ರ ಅಣ್ಣ ಅಲ್ಲ. ಓಕೆ, ನಂದಮುರಿ ಕಲ್ಯಾಣ ರಾಮ್ ಅಂತ ಇವ್ರ ಹೆಸರು. ಬಿಂಬಿಸಾರ ಅಂತ ಮೂವಿನೂ ಮಾಡಿದರು. ಸೊ ಈ ವ್ಯಕ್ತಿನ ಬಿಂಬಿಸಾರ ಅಂದರೆ ಖಂಡಿತ ಅಲ್ಲ. ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹರ್ಯಂಕ ಡೈನೆಸ್ಟಿ ಕಟ್ಟಿರೋ ಅಂಥ ಬಿಂಬಿಸಾರನ ಬಗ್ಗೆ. ಸೊ ಈ ಒಬ್ಬ ಬಿಂಬಿಸಾರ ಯಾವ ಒಂದು ಕಾಲಾವಧಿಯಲ್ಲಿದ್ದಿದ್ದು ಅಂತ ಅಂದರೆ ಗೌತಮ ಬುದ್ಧ. ಓಕೆ, ಗೌತಮ ಬುದ್ಧ ಇರೋವಂಥ ಸಮಯ ಕಾಂಟೆಂಪರರಿ ಅವರ ಟೈಮಲ್ಲೇ ಇವರು ಸಹ ಇದ್ದರು
ಅಂತ. ಸೊ ಎನ್ಕೌಂಟರ್ ವಿತ್ ಕಿಂಗ್ ಬಿಂಬಿಸಾರ ಅಂತ ಅಂದರೆ ಗೌತಮ ಬುದ್ಧ ಮತ್ತು ಬಿಂಬಿಸಾರ ಇಬ್ಬರು ಮುಖಾಮುಖಿ ಆಗಿದ್ದರು ಯಾವುದೋ ಒಂದು ಸಮಯದಲ್ಲಿ ಅಂತ. ಓಕೆ, ಸೊ ಇದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಈಗ ಫಸ್ಟ್ ಇಷ್ಟರಲ್ಲಿ ನೀವೇನಂತ ನೆನ್ಪಿಟ್ಕೊಳ್ತೀರಾ, ಬಿಂಬಿಸಾರ ಯಾವ ಡೈನೆಸ್ಟಿ ಕಟ್ಟಿದ? ಹರಿಯಾಂಕ ಡೈನೆಸ್ಟಿ. ಹರಿಯಾಂಕ ಡೈನೆಸ್ಟಿ ಕಟ್ಟಿರೋವಂಥದ್ದು ಯಾವುದು? ಬಿಂಬಿಸಾರ. ಬಿಂಬಿಸಾರನ ಕ್ಯಾಪಿಟಲ್ ಯಾವುದು ಅಂದರೆ ರಾಜಗೃಹ. ಅದಾದ ನಂತರ ಇವನು ಬುದ್ಧನ ಕಾಂಟೆಂಪರರಿ ಪೀರಿಯಡಲ್ಲಿ ನೆಲೆಸಿದ್ದ. ಓಕೆ, ನೆಕ್ಸ್ಟು ನೋಡಿ, ಇವನ ಹತ್ರ ಒಂದು 52 ವರ್ಷ ಈ ಹರಿಯಾಂಕ ಡೈನೆಸ್ಟಿನ ನಡೆಸ್ತಾನೆ. ಇಲ್ಲಿರೋಂಥ ಇಯರ್ಸ್ ನಿಮ್ಗೆ ಅವಶ್ಯಕತೆ ಇಲ್ಲ, ಬಟ್ ನೆನಪಿಕ್ಕೋಬೇಕಾಗಿರೋದು 4th century to 5th century BC ಇದು. ಓಕೆ, 5th 4th century BCಯಲ್ಲಿ ಇವನು ಹರಿಯಾಂಕ ಡೈನೆಸ್ಟಿನ ಕಟ್ಟುತ್ತಾನೆ. ಓಕೆ, ಇನ್ನು ರಾಜಗೃಹ ಏನಕ್ಕೆ ಗಿರಿವ್ರಜ ಅಂತಲೂ ಹೇಳ್ತಾರೆ ಇದನ್ನು. ಈ ವರ್ಡ್ಗಳನ್ನ ನೀವು ನೆನ್ಪಿಟ್ಕೋಬೇಕು ಅಥವಾ ಬರ್ಕೊಳ್ತಾ ಹೋಗ್ಬೇಕು. ನಾನು ಏನು ಹೇಳ್ತೀನಿ ಹಿಸ್ಟ್ರಿಯಲ್ಲಿ ಇದೇ ಥರ ಇರುತ್ತೆ ಸ್ಲೈಡ್ಸ್ಗಳು, ನಿಮಗೆ ಅರ್ಥ ಆಗಬೇಕು. ಏನೋ ನೀವು ನೋಡ್ತಾ ಹೋದರೆ ಕತೆ ನಿಮ್ಮ ತಲೆಯಲ್ಲಿ ಹಾಗೇ ಅಚ್ಚುಳಿತಾ ಇರಬೇಕು, ಇತ್ತ ನೋಟ್ಸನ್ನು ನೀವು ಬರ್ಕೊಳ್ತಾ ಹೋಗ್ಬೇಕು. ಸೊ ದಟ್ ಏನಾಗುತ್ತೆ, ನೀವು ಸ್ಲೈಡ್ಸ್ಗಳು ನೋಡ್ತಾನೆ ನೀವು ರೀಕಾಲ್ ಮಾಡ್ತಾ ಹೋಗ್ಬೋದು. ಗಿರಿವ್ರಜ ಅಂತ ಹೇಳ್ತಾರೆ, ಅದನ್ನು ರಾಜಗೃಹ ಅಂತಲೂ ಹೇಳ್ತಾರೆ. ಅರ್ಥ ಒಂದು ಸಿಟಿ ಅದು ಸುತ್ತ 5 ಫೋರ್ಟ್ಗಳು ಅಥವಾ ಬೆಟ್ಟಗಳಿಂದ ಕೂಡಿರೋವಂಥದ್ದು. ಸೊ ಎನಿಮಿಗಳು ಏನಾಗ್ತಾರೆ, ಅವ್ರನ್ನ ಬಂದು ಬೇಯಿಸೋದಕ್ಕೆ ಅವ್ರಿಗೆ ಆಗಲ್ಲ. ಸೊ ಇದು ವೆಲ್ ಪ್ರೊಟೆಕ್ಟೆಡ್ ಅಂತ ಹೇಳ್ಬೋದು. ಇವಾಗ ಬರೀ ಬೆಟ್ಟ ಗುಡ್ಡ ಅಥವಾ ಫೋರ್ಟ್ಗಳು ಇದ್ದುಬಿಟ್ರೆ ನಡೆಯುತ್ತಾ? ಇಲ್ಲ, ಅದನ್ನು ಕಾಯೋದಕ್ಕೆ ಆರ್ಮಿ ಬೇಕು. ಸೊ ಆ ಆರ್ಮಿನ ಫಸ್ಟ್ ಸ್ಟ್ಯಾಂಡಿಂಗ್ ಆರ್ಮಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಸ್ಟ್ಯಾಂಡಿಂಗ್ ಆರ್ಮಿ ಯಾರ ಅಂಡರಲ್ಲಿ ಬಂದಿದ್ದು ಅಂತಂದರೆ ಬಿಂಬಿಸಾರ. ಓಕೆ, ಸೊ ಇನ್ನು ಇಲ್ಲಿ ಪಾಟಲಿಪುತ್ರ ನೋಡ್ಬೋದು, ಇದು ನದಿಗಳಿಂದ ಕೂಡಿರೋವಂಥದ್ದು. ಇವಾಗ ಏನಂತ ಹೇಳಿದೆ, ಮಗಧ ಬಂದು ಗಂಗಾ ಬೇಸಿನಲ್ಲಿ ಇರೋವಂಥದ್ದು ಅಲ್ವಾ. ಗಂಗಾ ನದಿಗಳು ಏನು ಟ್ರಿಬ್ಯೂಟರೀಸ್ ಇರ್ಬೋದು, ಆ ಸ್ಟ್ರೀಮ್ಸ್ ಇರ್ಬೋದು, ಅಲ್ಲಿ ಪೋರ್ಟ್ ಟೌನ್ಗಳಿರ್ತವೆ. ಇವಾಗ ಬೆಸ್ಟ್ ಪೋರ್ಟ್ ಟೌನ್ ಬಂದು ಪಾಟಲಿಪುತ್ರ. ಈಗಿರೋ ಅಂಥ ವೈಜಾಗ್ ಇರ್ಬೋದು, ಮಂಗಳೂರು ಇರ್ಬೋದು, ಹೇಗೆ ಪೋರ್ಟ್ ಟೌನ್ಗಳು ಇಂಪಾರ್ಟೆಂಟು ಟ್ರೇಡ್ ಆ್ಯಂಡ್ ಕಾಮರ್ಸಿಗೆ, ಆಗಿನ ಟೈಮಿಗೆ ಪಾಟಲಿಪುತ್ರ ಟ್ರೇಡ್ ಆ್ಯಂಡ್ ಕಾಮರ್ಸು ಥ್ರೂ ಪೋರ್ಟ್ಸು ಬೆಸ್ಟು ಪಾಟಲಿಪುತ್ರ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನೆಲ್ಲ ಕಾಪಾಡೋದಕ್ಕೆ ಅವನಿಗೊಂದು ದೊಡ್ಡ ಸೈನ್ಯ ಬೇಕಾಗಿತ್ತು. ಆ ಸೈನ್ಯ ಫಸ್ಟ್ ಸ್ಟ್ಯಾಂಡಿಂಗ್ ಆರ್ಮಿ ಆಯಿತಾ. ಅದು ಯಾರು ಇದು ಮಾಡೋದು? ಬಿಂಬಿಸಾರ ಮಾಡ್ತಾನೆ. ನೆಕ್ಸ್ಟು ಈಗ ಅವನು ಸ್ಟ್ಯಾಂಡಿಂಗ್ ಆರ್ಮಿ ಇದೆ, ಟ್ರೇಡ್ ಆ್ಯಂಡ್ ಕಾಮರ್ಸ್ ನಡೀತಾ ಇದೆ, ಚೆನ್ನಾಗೇನೋ ಇದೆ. ಅವನಿವಾಗ ರಾಜ್ಯ ವಿಸ್ತರಣೆ ಮಾಡಬೇಕು. ಆ ರಾಜ್ಯ ವಿಸ್ತರಣೆ ಮಾಡೋವಂಥದ್ದು 2 ವಿಧದಲ್ಲಿ ಮಾಡ್ತಾನೆ. ಒಂದು ವಾರ್ ಮುಖಾಂತರ, ಓಕೆ, ಯುದ್ಧಗಳ ಮುಖಾಂತರ ಅವನ ಒಂದು ಟೆರಿಟರಿ, ಅವನ ಒಂದು ಪ್ರದೇಶನ ವ್ಯಾಪ್ತಿನ ಹೆಚ್ಚ ಮಾಡ್ತಾ ಹೋಗ್ತಾನೆ. ಇನ್ನೊಂದು ಮ್ಯಾರೇಜ್ ಅಲಯನ್ಸಸ್, ವಿವಾಹ ಮುಖಾಂತರ. ಓಕೆ, ಯಾವ ಥರ ಇದು ವಾರ್ ಮುಖಾಂತರ ಅಂದರೆ, ಒಂದು ನೋಡಿ ಆಗಲೇ ಹೇಳಿದ್ನಲ್ಲ, ಮಗಧ ಎಲ್ಲಿದೆ ಅಂತಂದರೆ ಕೋಸಲ ಇಲ್ಲಿ, ಅವಂತಿ ಇಲ್ಲಿ, ಹಂಗ ಇಲ್ಲಿ, ವೈಶಾಲಿ ಇಲ್ಲಿ, ವಜ್ಜಿ ಅಂತ ಹೇಳ್ಬೋದು. ವಜ್ಜಿ ಕ್ಯಾಪಿಟಲ್ ವೈಶಾಲಿ. ಸೊ ಇಲ್ಲಿ ಮಗಧ ಇವನೇನು ಮಾಡ್ತಾನೆ, ಇವನಿಗೆ ಪೋರ್ಟಿಂದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಚೆನ್ನಾಗಾಗ್ತಾ ಇದೆ ಅಂತ ಗೊತ್ತು. ಸೊ ಬೆಸ್ಟು ಇಲ್ಲಿ ನೋಡ್ಬೋದು, ಈ ಕೋಲ್ಕತ್ತಾ ಪೋರ್ಟ್ಸ್ ಏನಿರ್ಬೋದು, ಕೋಲ್ಕತ್ತಾ, ಬಾಂಗ್ಲಾದೇಶ್ ಅವಾಗೆಲ್ಲ ಏನಿರಲಿಲ್ಲ, ಬಟ್ ಈ ರೀಜನ್ನು ಇಲ್ಲಿ ಪೋರ್ಟ್ಗಳ ನಿಲುಗಡೆ ಇರ್ಬೋದು. ಟ್ರೇಡ್ ಆ್ಯಂಡ್ ಕಾಮರ್ಸಿಗೆ ಈ ಒಂದು ವ್ಯಾಪ್ತಿ, ಈ ಒಂದು ರೀಜನ್ನು ಇಂಪಾರ್ಟೆಂಟು ಅಂತ ಬಿಂಬಿಸಾರಂಗೆ ಗೊತ್ತಾಗುತ್ತೆ. ಸೊ ಆ ಬಿಂಬಿಸಾರ ಏನು ಮಾಡ್ತಾನೆ, ಅಂಗರ ರಾಜ ಬಂದು ಬ್ರಹ್ಮದತ್ತನ ಮೇಲೆ ಯುದ್ಧ ಹೋಗ್ತಾನೆ, ಅವನ್ನ ಗೆಲ್ತಾನೆ. ಗೆದ್ದು ಅಂಗನ ಮಗಧ ತನ್ನ ಒಂದು ಟೆರಿಟರಿಗೆ ಆ್ಯಡ್ ಮಾಡ್ಕೊಳ್ತಾನೆ. ಓಕೆ, ಅಂಗದ ರಾಜಧಾನಿ ಯಾವುದು ಅಂತ ಅಂದರೆ ಚಂಪಾ. ಓಕೆ, ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದರೆ, ಬ್ರಹ್ಮದತ್ತ ಅಂಗದ ರಾಜ, ಇವನಿಗೆ ಶರಣಾಗತ ಆಗ್ತಾನೆ. ಶರಣಾಗತ ಆದ ನಂತರ ಇಲ್ಲೊಬ್ಬನ್ನ ನೇಮಕ ಮಾಡಬೇಕಲ್ವ ನೋಡ್ಕೊಳ್ಳೋದಕ್ಕೆ ಇವ್ರ ಕಡೆಯವರು ಅಂತ. ಸೊ ಅದು ಯಾರು ಆಗ್ತಾರೆ ಅಂತ ಅಂದರೆ, ಅವನ ಮಗ ಅಜಾತಶತ್ರುನ ಏನು ಮಾಡ್ತಾನೆ, ಅಂಗದ ವೈಸ್ರಾಯ್ ಮಾಡ್ತಾನೆ, ಅಂದರೆ ಗವರ್ನರ್ ಅಂತ ಹೇಳ್ಬೋದು. ಗವರ್ನರ್ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಇರೋರು ಗವರ್ನರ್ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿರೋ ಅಂಥವ್ರು, ಅವರ ಒಬ್ಬ ವೈಸ್ರಾಯ್ ಅಥವಾ ಏನೋ ಅವರ ಒಂದು ನಿಲುವುಗಳನ್ನು ಸ್ಟೇಟಲ್ಲಿ ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಅಂತ ಗವರ್ನರ್ಗಳನ್ನ ಪ್ರತಿ ಸ್ಟೇಟಲ್ಲಿ ಬಿಟ್ಟಿರ್ತಾರೆ. ಅದೇ ರೀತಿ ಮಗಧ ಏನು ಮಾಡ್ತಾನೆ, ಬಿಂಬಿಸಾರ ತನ್ನ ಮಗ
ಅಜಾತಶತ್ರುನ ಅಂಗದ ವೈಸ್ರಾಯ್ ಅಥವಾ ಗವರ್ನರ್ ಆಗಿ ನೇಮಕ ಮಾಡಿ ಬಿಡ್ತಾನೆ. ಓಕೆ, ನಂತರ ಇವಾಗ ಮ್ಯಾರೇಜ್ ಅಲಯನ್ಸಸ್ ಅಂತ ಅಂದರೆ, ಮ್ಯಾರೇಜ್ ಅಲಯನ್ಸಸ್ ಅಂತ ಅಂದರೆ ನೋಡ್ಬೋದು ಇಲ್ಲಿ, ಇದು ಬಿಂಬಿಸಾರ ಅಂದರೆ ಇದು 3 ಜನ ಇಂಪಾರ್ಟೆಂಟ್ ಹೆಂಡ್ತೀರು, ವೈಫ್ಗಳು. ಓಕೆ, ಅವನಿಗೆ ಸುಮಾರು ಮದುವೆಗಳಾಗಿತ್ತೆ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಇಂಪಾರ್ಟೆಂಟ್ ಯಾರ್ಯಾರು 3 ಜನ ಬರ್ತಾರೆ. ಒಂದು ಕೋಸಲಾದೇವಿ, ಇನ್ನೊಂದು ಚೆಲ್ಲಾನ, ಇನ್ನೊಂದು ಕ್ಷೇಮ ಅಂತ. ಓಕೆ, ಇವರು 3 ಇಂಪಾರ್ಟೆಂಟ್ ಆಗುತ್ತೆ, ಕೋಸಲಾದೇವಿ, ಚೆಲ್ಲಾನ ಮತ್ತು ಕ್ಷೇಮ. ಈ ಕೋಸಲಾದೇವಿ ಬಂದು ಇಲ್ಲಿ ನೋಡ್ಬೋದು ಯಾರು, ಡಾಟರ್ ಆಫ್ ಮಹಾಕೋಸಲ ಆ್ಯಂಡ್ ಸಿಸ್ಟರ್ ಆಫ್ ಕಿಂಗ್ ಪ್ರಸೇನ್ಜಿತ್. ಇವ್ರನ್ನೆಲ್ಲ ನಾವು ನೆಕ್ಸ್ಟ್ ನೋಡ್ತೀವಿ. ಕೋಸಲಾದಲ್ಲಿರೋ ಅಂಥ ಒಬ್ಬ ರಾಜನ ಮಗಳು ಕೋಸಲಾದೇವಿ, ಅವಳನ್ನ ಮದುವೆ ಆಗ್ತಾರೆ. ಸೊ ದಟ್ ಇವಾಗ ಏನಾಗುತ್ತೆ, ಇವನಿಗೆ ಈ ಕೋಸಲ ರೀಜನ್ ಮೇಲೆ ಒಂದು ಸ್ವಲ್ಪ ಏನೋ ಒಂದು ಅಧಿಕಾರ ಇರ್ಬೋದು, ಆ ಒಂದು ಇನ್ಫ್ಲೂಯೆನ್ಸ್ ಮಾಡೋ ಅಂಥದ್ದು ಇರ್ಬೋದು ಅವನಿಗೆ ಸಿಗತ್ತೆ. ಇವಾಗ ಎಷ್ಟೇ ಆದ್ರೂ ನಮ್ಮ ಅಳಿಯಂದ್ರು ಬಂದರು, ಅವ್ರು ಹಿಂಗೆ ಹೇಳ್ತಾವ್ರೆ ಮಾಡೋಣ ಹಾಗೆ ಹೀಗೆ ಅಂತ, ಅರ್ಥ ಆಗ್ತಾ ಇದೆಯಾ? ಸೊ ಅದೇ ಥರ ನೆಕ್ಸ್ಟು ಚೆಲ್ಲಾನ, ಲಿಚ್ಚವಿ ಪ್ರಿನ್ಸಸ್ಸು ಈ ರೀಜನ್ನಲ್ಲಿರ್ಬೋದು. ಅದಾದಮೇಲೆ ಕ್ಷೇಮ ಅಂತ, ಕ್ಷೇಮ ಬಂದು ಮದ್ರಾ ಕಿಂಗ್ಡಮ್, ಪಂಜಾಬ್ ರೀಜನ್ನಲ್ಲಿ ಒಂದು ಮದ್ರಾ ಕಿಂಗ್ಡಮ್ ಅಂತ ಇರುತ್ತೆ, ಆ ರಾಜನ ಮಗಳು ಕ್ಷೇಮ, ಅವಳನ್ನ ವರಿಸ್ತಾನೆ. ಸೊ ಹೀಗೆ ಇಂಪಾರ್ಟೆಂಟು ಕೋಸಲಾದೇವಿ, ಚೆಲ್ಲನ, ಕ್ಷೇಮ ಯಾರು ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಬಿಂಬಿಸಾರನ ಪತ್ನಿಯರು. ಓಕೆ, ಅದರ್ ಇಂಪಾರ್ಟೆಂಟ್ ಯಾರೂ ಇಲ್ಲ, ವೈಫ್ಸ್ಗಳಿದ್ರು ಸುಮಾರು ಜನ, ಬಟ್ ಅದರಲ್ಲಿ 3 ಜನ ಇಂಪಾರ್ಟೆಂಟು. ಫೈನ್. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಥವಾ ಒಂದು ವಿಚಿತ್ರ ಇನ್ಸಿಡೆಂಟ್ ಒಂದು ನಡೆಯುತ್ತೆ. ಏನಾಗುತ್ತೆ ಅಂತಂದರೆ, ಕ್ಷೇಮ ಅನ್ನೋಳು ಬಿಂಬಿಸಾರನ ಹೆಂಡ್ತಿ ಅಲ್ವಾ. ಬಿಂಬಿಸಾರ ಆಗಲೇ ನೋಡಿದ್ರಿ ಬುದ್ಧನ ಜೊತೆ ಮುಖಾಮುಖಿ ಆಗಿತ್ತು. ಸೊ ಅವನು ಬುದ್ಧನ ಡಿಸೈಪಲ್ ಅಂತ ಹೇಳ್ಬೋದು, ಅಥವಾ ಅವನ ಒಂದು ಇನ್ಫ್ಲೂಯೆನ್ಸ್ ಆಗ್ತಾಯಿತ್ತು. ಅವನ ಒಂದು ಏನಿರ್ಬೋದು, ಅವರ ಒಂದು ಸಿದ್ಧಾಂತಗಳಿರ್ಬೋದು, ವೇದಾಂತಗಳಿರ್ಬೋದು, ಅದನ್ನು ಇವರು ಫಾಲೋ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ ಬಿಂಬಿಸಾರ. ಇಲ್ಲಿ ಕ್ಷೇಮ ಬಂದು ತುಂಬ ಅತಿ ಸುಂದರ ಹೆಂಗಸು ಅಂತ ಹೇಳ್ಬೋದು. ಓಕೆ, ಅವಳು ತನ್ನ ಒಂದು ಬ್ಯೂಟಿ ಏನಿದೆ ಅದರ ಬಗ್ಗೆ ತುಂಬ ಗರ್ವ ಇರುತ್ತೆ ಅವಳಿಗೆ. ಬೇರೆಯವರು ಯಾರಾದರೂ ಅಷ್ಟೇ ಇದಿತ್ತು ಅಂತಂದರೆ ಅವಳಿಗೆ ಜೆಲಸ್ ಫೀಲ್ ಆಗ್ತಾ ಇರುತ್ತೆ. ಅದಾದ ನಂತರ ಬಿಂಬಿಸಾರ ಎಷ್ಟೊಂದು ಸಲ ಹೇಳ್ತಾ ಇರ್ತಾನೆ ಕ್ಷೇಮಂಗೆ, ಹೋಗಿ ನೀನು ಬುದ್ಧ ಅವ್ರನ್ನ ಒಮ್ಮೆ ಕಾಣು, ಸೊ ದಟ್ ಆ ಒಂದು ಅವರ ಒಂದು ಸಿದ್ಧಾಂತ ವೇದಾಂತಗಳು ನಿನಗೂ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಇವಳಿಗೆ ಅದ್ರ ಬಗ್ಗೆ ಒಲವಿರಲ್ಲ. ಏನಕ್ಕೆ ಅಂತಂದರೆ ಬುದ್ಧ ಅವನು ನೋಡಿದ್ರೇ ಗೊತ್ತಾಗುತ್ತೆ ಸನ್ಯಾಸಿ. ಓಕೆ, ಎಲ್ಲ ವರ್ಲ್ಡ್ಲಿ ಅಫೇರ್ಗಳನ್ನೆಲ್ಲ ಬಿಟ್ಟು ಅವರು ಸ್ಯಾಫ್ರಾನ್ ಬಟ್ಟೆ ತೊಟ್ಟು ಏನೋ ಸನ್ಯಾಸತ್ವ ತೊಗೊಂಡು ಏನೂ ಬೇಡ ಅಂತ ನೆಲೆಸ್ತಾ ಇರೋವಂಥವ್ರು. ಬಟ್ ಇವಳಿಗೆ ಬ್ಯೂಟಿಫುಲ್ಲಾಗಿರಬೇಕು, ಆಮೇಲೆ ರಾಜ ವೈಭೋಗ ಇರಬೇಕು, ಈ ಥರ ಎಲ್ಲ ಕನ್ಸ್ಕೊಂಡಿರೋ ಅಂಥವಳು ಕ್ಷೇಮ. ಸೊ ಇವಳೇನು ಮಾಡ್ತಾಳೆ, ಬಿಂಬಿಸಾರ ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಬಂದ್ರೂ ಬುದ್ಧನ ಹತ್ರ ಇವಳು ಹೋಗಲ್ಲ. ಬಟ್ ಕಡೆಗೆ ಬಿಂಬಿಸಾರ ಒಂದು ಪ್ಲ್ಯಾನ್ ಮಾಡ್ತಾನೆ. ಏನು ಮಾಡ್ತಾನೆ ಗೊತ್ತಾ, ಇನ್ಸ್ಟೆಡ್ ಆಫ್ ಏನೋ ಬುದ್ಧನ ಹೊಗಳೋ ಬದಲು ಬುದ್ಧ ಇರೋವಂಥ ಜಾಗ ಏನಿದೆ ಮೊನಾಸ್ಟ್ರಿ, ಅವನಿರೋವಂಥ ಆಶ್ರಮ ಜಾಗ, ಆ ಸುತ್ತ ವಾತಾವರಣ ಏನಿದೆ ಅದನ್ನು ತುಂಬ ವೈಭವೀಕರಿಸಿ ಹೇಳ್ತಾನೆ. ಯಾರ ಹತ್ರ, ಕ್ಷೇಮ ಹತ್ರ. ಅವಾಗ ಹೇಳಿದಾಗ ಕ್ಷೇಮಗೆ ಬುದ್ಧನಿಗಿಂತ ಅಲ್ಲಿರೋವಂಥ ಜಾಗದ ಮೇಲೆ ತುಂಬ ಒಲವಾಗುತ್ತೆ. ಒಮ್ಮೆ ನೋಡಬೇಕು ಅಂತ ಅಂದ್ಕೊಳ್ತಾಳೆ. ಬಿಂಬಿಸಾರಂಗೆ ಒಮ್ಮೆ ನೋಡಬೇಕು ಅಂತ ಅಂದಾಗ ಸೈನಿಕರ ಜೊತೆ ಕಳಿಸ್ತಾನೆ. ಆವಾಗ ಇವಳು ಹೋಗಿ ಆ ಟೈಮಲ್ಲಿ ಬುದ್ಧನ ನೋಡ್ತಾನೆ. ಬುದ್ಧನ ನೋಡೋದಕ್ಕಿಂತ ಮುಂಚೆ ಬುದ್ಧ ಅಲ್ಲೊಂದು ಇನ್ಸಿಡೆಂಟ್ನ ಕ್ರಿಯೇಟ್ ಮಾಡ್ತಾನೆ. ಏನಂತ ಅಂದರೆ, ಇವಳಿಗಿಂತ ಚೆನ್ನಾಗಿರುವಂಥ ಒಬ್ಬಳು ವ್ಯಕ್ತಿನ ಸೃಷ್ಟಿ ಮಾಡಿ, ಆ ಸೃಷ್ಟಿ ಅಂತ ಅಂದರೆ ತಪ್ಪಾಗತ್ತೆ, ಅಲ್ಲೊಂದು ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ಆ ವ್ಯಕ್ತಿ ಏನಾಗ್ತಾಳೆ, ಇವಳಿಗಿಂತ ಚೆನ್ನಾಗಿರ್ತಾಳೆ, ಬಟ್ ಅವಳನ್ನು 4 ಒಂದು ಏನಂತ ಹೇಳ್ತಾರೆ ಏಜ್ ಬ್ರ್ಯಾಕೆಟಲ್ಲಿ ತೋರಿಸ್ತಾಳೆ. ಒಬ್ಬಳೇ ವ್ಯಕ್ತಿನ, ಅಂದರೆ ಸಣ್ಣವಳಿದ್ದಾಗ ಈಗಿದ್ಲು, ನಂತರ ಏಜ್ ಆಗ್ತಾ ಈಗಾದ್ಲು, ಅದಾದ ನಂತರ ವೃದ್ಧಾಪ್ಯದಲ್ಲಿ ಅವಳ ಮುಖಗಳನ್ನ ತೋರಿಸ್ತಾಳೆ, ಕಡೆಗೆ ಅವಳು ಸತ್ತೋದ್ಲು. ಸೊ ಸಣ್ಣ ಒಂದು ಟೈಮ್ ಗ್ಯಾಪಲ್ಲಿ ಈ ಒಂದು ಇನ್ಸಿಡೆಂಟ್ನ ಕ್ಷೇಮಕ್ಕೆ ತೋರಿಸಿದಾಗ ಆವಾಗ ಅವಳಿಗೆ ಒಂದು ಅರಿವಾಗುತ್ತೆ. ಓ ಇಷ್ಟೇ, ಏನೋ ನಮ್ಮ ಸೌಂದರ್ಯ ಇರ್ಬೋದು ಅಥವಾ ರಾಜ ವೈಭೋಗ ಇರ್ಬೋದು, ಯಾವುದೇ ಇರ್ಬೋದು, ನಮಗೂ ಒಂದಿನ ಈ ಥರ ಹಾಗೆ ಆಗುತ್ತೆ. ಈ ವರ್ಲ್ಡ್ಲಿ ಅಫೇರ್ಗಳನ್ನೆಲ್ಲ ಬಿಟ್ಟು ನಾವು ಬೇರೆ ಥರನೇ ಇರಬೇಕು ಅಂತ. ಫೈನ್, 1 ಸೆಕೆಂಡ್.
ಫೈನ್, ಒಂದು ಸ್ವಲ್ಪ ಅಡಚಣೆಗೆ ವಿಷಾದಿಸುತ್ತೇವೆ. ಓಕೆ, ನೆಕ್ಸ್ಟು ಇಲ್ಲಿ ಕ್ಷೇಮ ಮತ್ತು ಉಪಲವನ ಅಂತ ಹೇಳ್ತಿದ್ದೆ ಅಲ್ವಾ, ಡಿಸೈಪಲ್ಸು. ಸೊ ಅದೇ ರೀತಿ ಬುದ್ಧನ ಹತ್ರ ಡಿಸೈಪಲ್ಸ್ ಆಗಿದ್ದಂಥವರು ಇಬ್ಬರು ಮೇಲ್ ಪಾರ್ಟಲ್ಲಿ ಬರೋದಾದರೆ ಸರಿಪುಟ್ಟ ಮತ್ತು ಮೊಗ್ಗಲನ ಅಂತ. ಓಕೆ, ಸರಿಪುಟ್ಟ ಮತ್ತು ಮೊಗ್ಗಲನ ಇವರಿಬ್ಬರು ಬುದ್ಧನ ಪ್ರಥಮ ಶಿಷ್ಯರು ಅಂತ ಹೇಳ್ಬೋದು. ಓಕೆ, ಪ್ರಥಮ ದ್ವಿತೀಯ ಅಂತ ಏನಾರು ಅಂದ್ಕೊಳ್ಳಿ. ಬಟ್ ಸ್ಟಾರ್ಟಿಂಗಲ್ಲಿ ಡಿಸೈಪಲ್ಸ್ ಯಾರು, ಮೇಲ್ ಕೌಂಟರ್ ಪಾರ್ಟಲ್ಲಿ ಬಂದು ಸರಿಪುಟ್ಟ ಮೊಗ್ಗಲನ ಮೇಲ್ಸಲ್ಲಿ, ಫೀಮೇಲ್ಸಲ್ಲಿ ಕ್ಷೇಮ ಮತ್ತು ಉಪಲವನ. ಸೊ ಇಲ್ಲಿ ನೀವು ಇದರಿಂದ ಇನ್ನೊಂದು ಅರ್ಥ ಮಾಡ್ಕೋಬೋದು, ಏನು, ಬುದ್ಧಿಸಮಲ್ಲಿ ಫೀಮೇಲ್ ಪ್ಯೂಪಿಲ್ಸ್ ಅಥವಾ ಡಿಸೈಪಲ್ಸು, ಓಕೆ, ಫೀಮೇಲ್ ಪ್ಯೂಪಿಲ್ಸ್ನ ಎಂಟರ್ಟೈನ್ ಮಾಡ್ತಿರಲಿಲ್ಲ ಅಂತ ಅನ್ನೋದಾದರೆ ಈ ಇಮೇಜ್ ನೋಡೇ ಹೇಳ್ಬೋದು. ಬುದ್ಧಿಸಮಲ್ಲಿ ಫೀಮೇಲ್ ಪ್ಯೂಪಿಲ್ಸ್ ಅಥವಾ ಏನು ಡಿಸೈಪಲ್ಸ್ ಅಥವಾ ಬಿಕ್ಕುನೀಸ್ ಅಂತಲೂ ಸಹ ಹೇಳ್ತಾರೆ, ಅವರು ಇದ್ದರು. ಓಕೆ, ಅಂದರೆ ಬುದ್ಧಿಸಮ್ ಫಿಲಾಸಫಿನ ಹೆಂಗಸರು ಸಹ ಫಾಲೋ ಮಾಡ್ಬೋದಾಗಿತ್ತು ಅಂತ ಅರ್ಥ. ಫೈನ್, ಓಕೆ. ನೆಕ್ಸ್ಟು ಇಲ್ಲಿ ಏನಾಗುತ್ತೆ ಅಂತಂದರೆ ಬಿಂಬಿಸಾರನ ಮಗ ಬಂದು ಅಜಾತಶತ್ರು. ಓಕೆ, ಇದು ಬಿಂಬಿಸಾರ ಅಂದ್ಕೊಳ್ಳೋಣ, ಇದು ಅಜಾತಶತ್ರು ಅಂದ್ಕೊಳ್ಳೋಣ. ಈಗ ಬಿಂಬಿಸಾರ ಆಗಲೇ ನಾವು ಏನಂತ ಹೇಳಿದೆ, ಅಂಗ ಅನ್ನೋ ರಾಜ್ಯ, ಆ ಅಂಗರಾಜ್ಯದ ರಾಜ ಯಾರು, ಬ್ರಹ್ಮದತ್ತ. ಆ ಬ್ರಹ್ಮದತ್ತನನ್ನು ಸೋಲಿಸಿ ಅಜಾತಶತ್ರುವನ್ನ ತಗೊಂಬಂದು ಗವರ್ನರ್ ಮಾಡಿರ್ತಾನೆ. ಇತ್ತ ಏನಾಗ್ತಾ ಇರುತ್ತೆ, ಒಂದು ಸಣ್ಣ ಜಲಕ್ಕೆ ಏನು ಗೊತ್ತಾ, ಇಲ್ಲಿ ಬುದ್ಧನ ಶಿಷ್ಯಂದ್ರೆ ಯಾರು, ಸರಿಪುಟ್ಟ ಮೊಗ್ಗಲನ ಅಂತ ಹೇಳಿದೆ. ಈ ಬುದ್ಧ ತಮ್ಮ ಅನುಯಾಯಿಗಳನ್ನ, ಓಕೆ, ಅನುಯಾಯಿಗಳಿಗೋಸ್ಕರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಈ ಥರ ಫಾಲೋ ಮಾಡಬೇಕು, ಮತ್ತೊಂದು ಇರಬೇಕು, ಅಥವಾ ಅದಕ್ಕೆ ಆದಂಥ ಒಂದಷ್ಟು ಕಟ್ಟುಪಾಡುಗಳು ನಿಯಮಗಳು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಆ ಒಂದು ಕಂಪ್ಲೀಟ್ ಡಿಸೈಪಲ್ಸ್ನ ಗುಂಪು ಅಥವಾ ಶಿಷ್ಯರ ಒಂದು ವೃಂದ, ಅದನ್ನು ಸಂಘ ಅಂತ ಹೇಳ್ತಾ ಇದ್ರು, ಬುದ್ಧ ಸಂಘ. ಸೊ ಈ ಸಂಘನ ನಡೆಸ್ತಾ ಇದ್ದಂಥವ್ರು ಯಾರು, ಬುದ್ಧ. ಓಕೆ, ಇತ್ತ ಒಂದು ಕಡೆ ರಾಜ ಬಿಂಬಿಸಾರನ ಆಸ್ಥಾನದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರು ದೇವದತ್ತ ಅಂತ. ಓಕೆ, ಈ ದೇವದತ್ತ ಏನು ಮಾಡ್ತಾ ಇರ್ತಾನೆ, ಬುದ್ಧನ ಕಂಡ್ರೆ ಅವನಿಗೆ ಆಗ್ತಾ ಇರಲ್ಲ. ಇನ್ಫ್ಯಾಕ್ಟ್ ಸುಮಾರು ಸಲ ಬುದ್ಧನ ಕೊಲೆ ಮಾಡೋದಕ್ಕೂ ಸಹ ದೇವದತ್ತ ಮುಂದಾಗ್ತಾನೆ. ಏನು ಅಂತಂದರೆ ಬುದ್ಧಿಸಮ್ ಅನುಯಾಯಿಗಳು ಯಾರಿರ್ತಾರೆ ಅವರನ್ನು ನಡೆಸೋವಂಥ ಅಧಿಕಾರ ಪಟ್ಟ ಸಂಘಾಸ್ ಹೆಡ್ಡು ಬುದ್ಧನ ಬದಲಿಗೆ ದೇವದತ್ತ ಆಗಬೇಕು ಅನ್ನೋದು ಅವನ ಮನಸ್ಸಲ್ಲಿರುತ್ತೆ. ಆದರೆ ಅದು ನೆರವೇರ್ತಾ ಇರಲ್ಲ. ಅದಕ್ಕೆ ಮುಖ್ಯ ಕಾರಣ ಒಂದು ಗೌತಮ ಬುದ್ಧ, ಇನ್ನೊಂದು ಬಿಂಬಿಸಾರ. ಬಿಕಾಸ್ ಬಿಂಬಿಸಾರ ಗೌತಮ ಬುದ್ಧನಿಗೆ ಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದ. ಅದಕ್ಕೆ ದೇವದತ್ತ ಏನು ಮಾಡ್ತಾನೆ, ತನ್ನ ಮಗನಾದ ಅಂದರೆ ಬಿಂಬಿಸಾರನ ಮಗನಾದ ಅಜಾತಶತ್ರುವಿಗೆ ಹೇಳ್ತಾ ಹೋಗ್ತಾನೆ, ನೋಡೋ ನೀನು ಉದ್ಧಾರ ಆಗಲ್ಲ, ಗೌತಮ ಬುದ್ಧ ಇರೋವರೆಗೂ ಬಿಂಬಿಸಾರ ಇರೋವರೆಗೂ ನೀನು ಉದ್ಧಾರ ಆಗೋಕ್ಕಾಗಲ್ಲ, ನಾನು ಉದ್ಧಾರ ಆಗೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, ನೀನು ಬಿಂಬಿಸಾರನ್ನ ಕೊಲೆ ಮಾಡು, ನಾನು ಗೌತಮ ಬುದ್ಧನ ಕೊಲೆ ಮಾಡ್ತೀನಿ. ನಂತರ ನಾನು ಬುದ್ಧಿಸಮ್ ಫಿಲಾಸಫಿ ಏನು ಸಂಘದ ಅಧಿಕಾರಿ ನಾನಾಗ್ತೀನಿ, ಆಡಳಿತನ ನೀನು ಮಾಡಿವಂತೆ ಅಂತ ತಲೆಗೆ ಒಂದು ಸ್ವಲ್ಪ ಹಾಕ್ತಾನೆ. ಸೊ ಅದರಂತೆ ಅಜಾತಶತ್ರು ಅವ್ರ ಅಪ್ಪನ ಸಾಯಿಸಲ್ಲ, ಬದಲಿಗೆ ಬಿಂಬಿಸಾರನೇ ಕಟ್ಟಿದಂತಹ ಒಂದು ಕೋಟೆ ಯಾವುದೋ ರಾಜಗೃಹ, ಆ ರಾಜಗೃಹದಲ್ಲಿ ಇರೋವಂಥ ಒಂದು ಜೈಲಿನಲ್ಲಿ ಬಿಂಬಿಸಾರನ್ನ ಅಜಾತಶತ್ರು ಇರಿಸ್ತಾನೆ. ಇತ್ತ ದೇವದತ್ತ ಗೌತಮ ಬುದ್ಧನ ಕೊಲೆ ಮಾಡೋದಕ್ಕೆ ಅಂತೆಲ್ಲ ಓಡಾಡ್ತಾನೆ. ಬಟ್ ಅಚಾತುರ್ಯವಾಗೋ ಅಥವಾ ಅನಾಚಾತುರ್ಯವಾಗೋ ಏನೋ ಈ ನೆಲ ಇರುತ್ತಲ್ಲ, ನೆಲ ಕುಸಿದು ಅದು ಅವನು ಸತ್ತೋಗ್ತಾನೆ. ಅದನ್ನು ಎಷ್ಟೋ ಜನ ಬುದ್ಧಿಸಮ್ ಫಿಲಾಸಫಿಯಲ್ಲಿ ದೇವದತ್ತ ನರಕಕ್ಕೆ ತಳ್ಳಲ್ಪಟ್ಟಿದ ಅಂತ ಬಿಂಬಿಸ್ತಾರೆ. ಸೊ ಇದೊಂಥರ ವಿಚಿತ್ರ ಹಾಗೂ ಒಂಥರ ಒಂದು ವಿಸ್ಮಯ ಸ್ಟೋರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಅಜಾತಶತ್ರು ದೇವದತ್ತನ ಮಾತು ಕೇಳಿಕೊಂಡು ಬಿಂಬಿಸಾರನ್ನ ಎದುರಿಗೆ ನಿಲ್ತಾನೆ, ಬಿಂಬಿಸಾರನ್ನ ಜೈಲಲ್ಲಿಡ್ತಾನೆ. ಯಾವ ಜೈಲು ಅಂತಂದರೆ ರಾಜಗೃಹದಲ್ಲಿ. ಸೊ ನಂತರ ಮತ್ತೊಂದು ದಿನ ಬಿಂಬಿಸಾರ ಸತ್ತೋಗ್ತಾನೆ. ಅಜಾತಶತ್ರು ಗದ್ದುಗೆ ಏರ್ತಾನೆ.
ಓಕೆ, ಇತ್ತ ನೋಡ್ಬೋದು ಬಿಂಬಿಸಾರ ಜೈಲಲ್ಲಿದ್ದರೆ ಈ ಕಡೆ ಅಜಾತಶತ್ರು ರಾಜ್ಯ ಆಡಳಿತ ಮಾಡೋದಕ್ಕೆ ಮುಂದಾಗ್ತಾನೆ. ಓಕೆ, ಸೊ ಇದು ಒಂದು ಸಣ್ಣ ಇನ್ಫಾರ್ಮೇಷನ್ನು ರಿಗಾರ್ಡಿಂಗ್ ಮಗಧ ಎಂಪೈರ್ ಅಂತ ಹೇಳ್ಬೋದು. ಸೊ ಹೀಗೆ ನೋಡಿ, ಈಗ ನಾನೇನಂತ ಹೇಳಿದೆ, ಹಿಸ್ಟ್ರಿ ಎಷ್ಟೊಂದು ಜನ ಏನಂತ ಅಂತಾರೆ, ತುಂಬ ನೆನ್ಪಿಟ್ಕೋಬೇಕು ಹಾಗೆ ಹೀಗೆ ಅಂತ ಅಂತಾರೆ. ಬಟ್ ನೀವು ಕತೆ ಥರ ನೆನಪಲ್ಲಿ ಇಟ್ಕೊಂಡು ಹೋದರೆ ನಿಮಗೂ ಅನುಕೂಲ, ಎಕ್ಸಾಮಲ್ಲಿ ಕಣ್ಣು ಮುಂದೆ ಹಾಗೆ ಬರುತ್ತೆ. ಓಕೆ, ಸೊ ಈಗ ಆಗಲೇ ತೋರಿಸಿದಂಥ ಕ್ವಶನ್ಸ್ನ ಮತ್ತೆ ರಿಪೀಟ್ ಮಾಡ್ತಾ ನೋಡೋಣ. ಈಗ ಆನ್ಸರ್ ಮಾಡ್ಬೋದಾ ನೋಡ್ತಾ ಹೋಗಿ. ವಿಚ್ ಆಫ್ ದ ಫಾಲೋಯಿಂಗ್ ಡೈನೆಸ್ಟಿ ವಾಸ್ ದ ಫಸ್ಟ್ ಟು ರೂಲ್ ಓವರ್ ಮಗಧ ಅಂತಂದರೆ ಆರ್ಯಾಂಕ. ಆರ್ಯಾಂಕ ಡೈನೆಸ್ಟಿನ ಸ್ಥಾಪನೆ ಮಾಡಿದಂಥವ್ರು ಯಾರು? ಬಿಂಬಿಸಾರ ಅಲ್ವಾ. ಸೊ ನಂತರ ನೆಕ್ಸ್ಟ್ ಫಸ್ಟ್ ಕಿಂಗ್ ಟು ಹ್ಯಾವ್ ಎ ಸ್ಟ್ಯಾಂಡಿಂಗ್ ಆರ್ಮಿ ವಾಸ್ ಯಾರು? ಬಿಂಬಿಸಾರ ಅಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಈಗ ಹೇಳಿ, ಕ್ಷೇಮ, ಉಪ್ಪಲವನ, ಮೊಘಲನ ಟರ್ಮ್ಸ್ ಫ್ರಮ್ ಹಿಸ್ಟ್ರಿ ರೆಫರ್ಸ್ ಟು ಬುದ್ಧಿಸ್ಟ್ ಟೆಕ್ಸ್ಟಾ? ಅಲ್ಲ. ಡಿಸೈಪಲ್ಸಾ? ಹೌದು. ರೆವೆನ್ಯೂ ಆಫೀಸರ್ಸ್? ಅಲ್ಲ. ಬುದ್ಧಿಸ್ಟ್ ಸ್ಕಾಲರ್ಸ್? ಅಲ್ಲ. ಓಕೆ, ಡಿಸೈಪಲ್ಸ್ ಅವರು. ಫೈನ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ UPSC KPSCಯಲ್ಲಿ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಕ್ವಶನ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದನ್ನು ನೋಡೋದಾದರೆ ಬಿಂಬಿಸಾರ ವಾಸ್ ದ ಫೌಂಡರ್ ಆಫ್ ಹರ್ಯಾಂಕ ಡೈನೆಸ್ಟಿ. ಕರೆಕ್ಟು. ಬಿಂಬಿಸಾರ ನಾಟ್ ಎ ಕಂಟೆಂಪರರಿ ಆಫ್ ಬುದ್ಧ ಅಂತ ಹೇಳ್ತಾರೆ. ಬುದ್ಧನ ಸಮಯದಲ್ಲಿ ಬಿಂಬಿಸಾರ ಇರಲಿಲ್ಲ. ತಪ್ಪು. ಆಗ್ಲಿಂದ ಎಷ್ಟು ಸಲ ಕತೆ ಹೇಳಿದೆ, ಬುದ್ಧನ ಟೈಮಲ್ಲಿದ್ದ, ಬುದ್ಧನಿಗೆ ಸಂಪೂರ್ಣ ಬೆಂಬಲ ಕೊಡ್ತಿದ್ದ, ಬುದ್ಧನಿಗೆ ಆಗ್ದಲೇ ಇರೋವಂಥವನು ದೇವದತ್ತ ಏನು ಮಾಡ್ದ, ಅಜಾತಶತ್ರುವಿಗೆ ಕಿವಿಗೆ ತುಂಬ್ದ, ಅಜಾತಶತ್ರು ಬಿಂಬಿಸಾರನ ಎದುರಿಗೆ ನಿಂತ, ಬಿಂಬಿಸಾರನ ಜೈಲಿಗೆ ತಳ್ದ, ಅಜಾತಶತ್ರು ಕಿಂಗ್ ಆದ. ಸೊ ಇವೆಲ್ಲ ಏನಾಯಿತು? ನಾಟ್ ಎ ಕಂಟೆಂಪರರಿ. ಇದು ತಪ್ಪು. ಬಿಂಬಿಸಾರ ನೇಮ್ಡ್ ಅಜಾತಶತ್ರು ಆ್ಯಸ್ ಎ ಸಕ್ಸೆಸರ್. ಬಿಂಬಿಸಾರನೇ ಖುದ್ದಾಗಿ ಅಜಾತಶತ್ರುನ, ನೋಡಪ್ಪ ನಾಳೆಯಿಂದ ನೀನೇ ನನ್ನ ಬದಲಿಗೆ ರಾಜ್ಯವನ್ನು ಆಡಳಿತವನ್ನು ನಡೆಸಬೇಕು ಅಂತ ಹೇಳ್ತಾನೆ. ಇಲ್ಲ, ಅವನ ಜೈಲಲ್ಲಿಟ್ಟು ಅಜಾತಶತ್ರು ರಾಜ್ಯನ ತನ್ನ ತೆಕ್ಕೆಗೆ ತಗೊಳ್ತಾನೆ. ಇದು ತಪ್ಪು. ಸೊ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಓಕೆ, ಸೊ ಇದರಿಂದ ಏನು ಅರ್ಥ ಆಯಿತು ಸ್ನೇಹಿತರೆ? ಒಂದು, ಎಕ್ಸಾಮು ಹತ್ರ ಬಂದಾಗ ಓದೋದಲ್ಲ, ಎಕ್ಸಾಮು ಯಾವಾಗಲೂ ಇರಲಿ, ಆದರೆ ಜ್ಞಾನ ಸಂಪಾದನೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಹೇಳೋವಂಥ ಪಾಠನ ಒಂದು ಕಡೆ ನೋಟ್ಸು ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಹೋಗಿ. ಯಾವುದೇ ಎಕ್ಸಾಮ್ ಆಗಿರ್ಬೋದು, ಇದರ್ UPSC ಆಗಿರ್ಬೋದು, KPSC ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆಗಿರ್ಬೋದು, ನಿಮಗೆ ಎಕ್ಸಾಮ್ ಹಾಲ್ನಲ್ಲಿ ಕಷ್ಟ ಆಗಲ್ಲ. ಸೊ ಇದನ್ನು ಹೇಳ್ತಾರೆ, ಈ ಹೂ ಸ್ವೆಟ್ಸ್ ಮೋರ್ ಇನ್ ಟ್ರೈನಿಂಗ್ ಬ್ಲೀಡ್ಸ್ ಲೆಸ್ ಇನ್ ವಾರ್ ಅಂತ. ಅರ್ಥ ಏನು? ವಾರಿಗೆ ಹೋಗಿ ಅಲ್ಲಿ ಶಸ್ತ್ರಾಭ್ಯಾಸ ಮಾಡೋದು, ವಾರಿನ ಮುಂಚೆ ಮಾಡೋದು ಅಲ್ಲ. ಇಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಬೆವರಿಸಿ. ನೀವು ಇಲ್ಲಿ ಎಷ್ಟು ಕಷ್ಟಪಟ್ಟು ಈಗಲಿಂದನೇ ಪ್ರಿಪೇರ್ ಆಗ್ತಾ ಹೋಗ್ತಿರೋ ಅಷ್ಟೂ ನಿಮಗೆ ಎಕ್ಸಾಮ್ ಹಾಲ್ ಹತ್ರ ಹೋಗ್ತಾ ಹೋಗ್ತಾ ತುಂಬ ಈಸಿ ಆಗುತ್ತೆ. ಆಗ ಜಸ್ಟ್ ಮಾಕ್ ಟೆಸ್ಟು ಮತ್ತು ರಿವಿಷನ್ ಮಾಡ್ಕೊಳ್ತಾ ಹೋದರೆ ಸಾಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ನೋಟಿಫಿಕೇಷನ್ ಆಗಲಿ ಬಿಡು ಮಗ, ನೋಟಿಫಿಕೇಷನ್ ಆದಮೇಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅರ್ಥ ಮಾಡ್ಕೊಳ್ಳಿ, 100-150 ಜನ ಅಥವಾ ಓಲಿ ಒಂದು 300 ಜನ 300 ಪೋಸ್ಟಿಗೆ ಏನೋ ಕರೀತಾವ್ರೆ ಅಂತ ಅಂದರೆ, ಈ 300 ಜನ 3 ವರ್ಷಗಳ ಹಿಂದೆಯಿಂದನೂ ಪ್ರಿಪೇರ್ ಆಗ್ತಾ ಬಂದಿರ್ತಾರೆ. ಅಂಥವ್ರು ಮಾತ್ರ ಲಿಸ್ಟಲ್ಲಿ ಪಾಸಾಗಿ ಅವ್ರ ಹೆಸ್ರನ್ನ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ. ಆದರೆ ಕೆಲವಷ್ಟು ಜನ ಏನು ಕಟ್ಟಿ ಬರೀಬೇಕು ಅಂತಂಥವ್ರು, ಯಾಕೋ ಮಗ ನಂದು ನೋಟಿಫಿಕೇಷನ್ ಆಗುತ್ತೆ ಬರಿತೀನಿ, ರಿಸಲ್ಟ್ ಲಿಸ್ಟಲ್ಲಿ ಹೆಸರೇ ಇರಲ್ಲ ಅಂಥವರೆಲ್ಲ ನೋಟಿಫಿಕೇಷನ್ ಆದಮೇಲೆ ಪ್ರಿಪೇರ್ ಆಗೋವಂಥವ್ರು. ಅಂಥ ತಪ್ಪನ್ನು ಮಾಡಬೇಡಿ. ಇವತ್ತಿಂದನೇ ಈಗಿಂದನೇ ಶುರು ಮಾಡಿ. ಅದು ನಮ್ಮ ಒಂದು ಚಾನಲ್ ಮುಖಾಂತರ ನಿಮ್ಮ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಿರೋ ಅಥವಾ ಬೇರೆ ಒಂದು ಮುಖಾಂತರನಾದರೂ ಆಗಿರ್ಬೋದು. ಬಟ್ ಎಚ್ಚೆತ್ಕೊಳ್ಳಿ, ಸ್ಟಾರ್ಟ್ ಮಾಡಿ, ಮುಂದೆ ಹೋಗ್ತಾ ಇರಿ. ಓಕೆ, ಸೊ ಇನ್ನೊಂದು ಥಾಟ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಬ್ರಹಾಂ ಲಿಂಕನ್ ಹೇಳಿರೋ ಅಂಥದ್ದು. ಇಫ್ ಐ ಹ್ಯಾಡ್ 6 hours ಟು ಚಾಪ್ ಡೌನ್ ಎ ಟ್ರೀ, ಒಂದು ಮರನ ನಾನು ತುಂಡು ಮಾಡಬೇಕು ಅಂತಂದರೆ ಅದರಲ್ಲಿ ನನಗೆ 6 hours ಕೊಟ್ಟರೆ ಫಸ್ಟ್ 4 hours ಶಾರ್ಪನಿಂಗ್ ದ ಆ್ಯಕ್ಸ್ ಅಂತ ಹೇಳ್ತೇನೆ. ಅರ್ಥ, ಒಂದು ಮರನ ನಾನು ಕತ್ತರಿಸ್ಬೇಕು ಅಂತ ನಂಗೆ 6 hours ಕೊಟ್ಟರೆ ಸ್ಟಾರ್ಟಿಂಗ್ 4 hours ನಾನು ಆ
ಕೊಡಲಿ ಏನಿರುತ್ತೆ ಅದನ್ನು ಶಾರ್ಪ್ ಮಾಡೋದ್ರಲ್ಲಿ ಕಳೀತೀನಿ ಅಂತ ಹೇಳ್ತಾನೆ. ಇದರ ಅರ್ಥ ಏನು, ನಿಮಗೆ ಎಕ್ಸಾಮು 6 ತಿಂಗಳಿದೆ ಅಂತ ಅಂದ್ಕೊಳ್ಳೋಣ, ಇನ್ನು ಯಾವುದೋ ಒಂದು ಆಗಬೇಕು. ಅದರ ಅರ್ಥ ನೋಟಿಫಿಕೇಷನ್ ಆಗೋದು ಆದಮೇಲಿಂದ 2 ತಿಂಗಳು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಎಕ್ಸಾಮ್ ಅಪ್ಲೈ ಮಾಡೋದಕ್ಕೆ 1 ತಿಂಗಳು, ಸೊ 5 ತಿಂಗಳು. ಇಲ್ಲಿಂದ ಇಲ್ಲಿಗೆ ಎಕ್ಸಾಮಿಗೆ 1 ತಿಂಗಳು, ಸೊ 6 ತಿಂಗಳು. ಈ 4 ತಿಂಗಳು ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆನೇ ನಿಮ್ಮ ನಾಲೆಡ್ಜ್ನ ಈ ಕೊಡ್ಲಿ ಥರ ಶಾರ್ಪ್ ಮಾಡ್ತಾ ಹೋಗಬೇಕು. ಅದಾದಮೇಲಿಂದ ನೀವು ಬೀಸಬೇಕಾಗತ್ತೆ. ಓಕೆ, ಕೆಲವ್ರು ಏನು ಮಾಡ್ತಾರೆ, ಈ 4 ತಿಂಗಳು ಅಂದರೆ ನೋಟಿಫಿಕೇಷನ್ ಆಗೋ ಟೈಮಿಗೆ ಹೋಗಿ ಕೊಡ್ಲಿ ಹುಡುಕ್ತಾರೆ. ಅಂಥ ತಪ್ಪನ್ನು ಮಾಡಬೇಡಿ, ಎಚ್ಚೆತ್ಕೊಳ್ಳಿ, ಓದ್ತಾ ಇರಿ, ಮುಂದೆ ನುಗ್ಗಿ. ನಾವು ನಿಮ್ಮೊಡನೆ ಇದ್ದೀವಿ. ಸ್ಪಾರ್ಟನ್ಸ್ ಅಕಾಡೆಮಿ ಏನಿದೆ, ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಅಂತಂದರೆ ಕಂಪ್ಲೀಟ್ ಎಲ್ಲ GS ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಸ್ ಏನಿದ್ದಾವೆ, ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ನಂತರ ಪೊಲಿಟಿ, ಜಿಯೋಗ್ರಫಿ, ಎಕಾನಮಿ, ನಂತರ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಎಲ್ಲ ಪಾರ್ಟ್ಗಳನ್ನೂ ಸಹ ಸಪ್ರೇಟಾಗಿ ನಾವು ಕ್ಲಾಸಸ್ನ ಶುರು ಮಾಡ್ತಾ ಹೋಗ್ತೀವಿ. ಸೊ ದಟ್ ಪ್ರತಿದಿನ ಒಂದೊಂದು ಕ್ಲಾಸ್ಗಳು ಯೂಟ್ಯೂಬ್ನಲ್ಲೇ ಯೂಟ್ಯೂಬ್ನಲ್ಲೇ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಓಕೆ, ಯೂಟ್ಯೂಬ್ನಲ್ಲೇ ಅಪ್ಲೋಡ್ ಆಗುತ್ತೆ ಪ್ರತಿ ಕ್ಲಾಸ್ಗಳು. ಸೊ ಯೂಟ್ಯೂಬ್ ಮೆಂಬರ್ಶಿಪ್ ಏನಿರುತ್ತೆ, ತುಂಬ ಏನಿಲ್ಲ ನೋಡಿ, ಮಿನಿಮಲ್ ಚಾರ್ಜು ₹100, ₹200, ಮ್ಯಾಕ್ಸಿಮಮ್ ₹300 ಅಥವಾ ₹300 ಇಟ್ಟರು 2 ಸಬ್ಜೆಕ್ಟ್ ಅಂದರೆ ಅಂದ್ಕೊಳ್ಳಿ. ಲೆಕ್ಕ ಹಾಕಿ, ಔಟ್ಸೈಡ್ ಕೋಚಿಂಗ್ ಇಂಡಸ್ಟ್ರಿಯವರು ಇಷ್ಟನ್ನೆಲ್ಲ ಪಾಠ ಮಾಡಿಸ್ಕೊಳ್ಳೋದಕ್ಕೆ UPSC KPSC ಲೆವೆಲಲ್ಲಿ ₹1,000, ₹50,000, ₹60,000, ₹70,000, ₹80,000 ಈ ಥರ ಎಲ್ಲ ಚಾರ್ಜ್ ಮಾಡ್ತಾರೆ. ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು ನಮ್ಮ ಒಂದು ಮಿನಿಮಲ್ ಚಾರ್ಜಸ್ ಅಷ್ಟೇ. ಏನು, 2 ಸಬ್ಜೆಕ್ಟ್ ಏನ್ಷಿಯಂಟ್ ಹಿಸ್ಟ್ರಿ ಮತ್ತು ಮಿಡಿವಲ್ ಹಿಸ್ಟ್ರಿ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಜಿಯೋಗ್ರಫಿ ಸಹ ಸ್ಟಾರ್ಟ್ ಆಗುತ್ತೆ. ಈ 2 ಸಬ್ಜೆಕ್ಟಿಂದ ನೀವು ಪೇ ಮಾಡೋವಂಥ ಅಮೌಂಟ್ ಬಂದು ₹300 ಆಗಿರುತ್ತೆ. ₹200ರಿಂದ ₹300 ಆಗಿರುತ್ತೆ. ಓಕೆ, ಸೊ ಆದಷ್ಟು ಇದರ ಒಂದು ಬಳಕೆ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನಮ್ಮ ಕ್ವಾಲಿಟಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಇವತ್ತೇ ಎನ್ರೋಲ್ ಆಗಿ. ನಿಮಗೆ ತುಂಬ ಡೌಟ್ ಇದೆ ಅಥವಾ ಯಾವುದೋ ಒಂದು ಎಕ್ಸಾಮಿಗೆ ಯಾವ ಥರ ಪ್ರಿಪೇರ್ ಆಗಬೇಕು, 1-to-1 ಮೆಂಟರ್ಶಿಪ್ ಬೇಕು, ಟೆಸ್ಟ್ ಸೀರೀಸ್ ಬೇಕು, ಯಾವುದೇ ರೀತಿಯಾದಂಥ ನಿಮ್ಮ ಗೊಂದಲ ಇರ್ಬೋದು, ಅನಿಸಿಕೆಗಳು ಇರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನಂಬರಿಗೆ ಕಾಲ್ ಮಾಡಿ, 8527450489. ಇದು ನನ್ನ ನಂಬರು. ಇನ್ನೊಬ್ಬರು ಫ್ಯಾಕಲ್ಟಿ ಇರ್ತಾರೆ. ಇಫ್ ಇನ್ ಕೇಸ್ ಏನಾದರೂ ನಾನು ಕಾಲ್ ಪಿಕ್ ಮಾಡೋದಕ್ಕಾಗಿಲ್ಲ ಮತ್ತೊಂದು ಆ ಥರ ಇದ್ದಾಗ ಇನ್ನೊಂದು ನಂಬರಿಗೆ ನೀವು ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು. ನಂಬರ್ ನೋಡಿ 9148468505. ಓಕೆ, ಅನವಶ್ಯಕವಾಗಿ ಬೇಡದೇ ಇರೋವಂಥ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಈಗ ಇರೋವಂಥ ಸಮಯ ಏನಿದೆ ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ನೆಕ್ಸ್ಟು PSI ಸಬ್ ಇನ್ಸ್ಪೆಕ್ಟ್ರದ್ದೇನು ಸಿವಿಲ್ಲು ಅಥವಾ ಎಕ್ಸೈಸ್ ಇನ್ಸ್ಪೆಕ್ಟ್ರದ್ದು ಇವೆಲ್ಲನೂ ಕಾಲ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಟಿಫಿಕೇಷನ್ ಆಗೋವರೆಗೂ ಕಾಯೋದಕ್ಕೆ ಹೋಗಬೇಡಿ, ಮುಂಚೆನೇ ಎಚ್ಚೆತ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗಿ. ಓಕೆ, ಫೈನ್. ಏನೇ ಡೌಟ್ ಇದ್ದರೂ ಕಾಲ್ ಅಥವಾ ಕಮೆಂಟ್ ಹಾಕಿ. ನೀವು ಯೂಟ್ಯೂಬ್ ಮೆಂಬರ್ಶಿಪ್ನ ತೊಗೊಂಡು ಕ್ಲಾಸಸ್ನ ಎನ್ರೋಲ್ ಆದರೆ ಪ್ರತಿದಿನ ಅಥವಾ ಏನು ಕ್ಲಾಸ್ ಬೇಸ್ಡ್ ಆನ್ ಶೆಡ್ಯೂಲು ನಿಮಗೆ ಕ್ಲಾಸಸ್ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಓಕೆ, ಫೈನ್. ಧನ್ಯವಾದ.